ಗಂಗಾಳ್ಜಿ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಹಾಗೂ ಗಂಗಾಳ್ ಗ್ರಾಮದ ಉತ್ಸವ ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ 108 ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಮಠ ಕುಷ್ಟಗಿ ಹಾಗೂ ಶ್ರೀ ಪವನ್ ಕುಮಾರ್ ಗುರುಗಳು ಶ್ರೀ ವಾಲ್ಮೀಕಿ ಗುರುಕುಲ ಆಶ್ರಮ ಹಿರೇಮನ್ನಾಪುರ್ ಜಿ ಗಂಗಾಳ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಶ್ರೀ ರವೀಂದ್ರ ದೇಸಾಯಿ ಹಾಗೂ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದ ಹೃದಯವಂತ ಜನಪ್ರಿಯ ಕ್ಷೇತ್ರ ಶಿಕ್ಷಣದಲ್ಲಿ ಕಳೆದಂಥ ಶ್ರೀ ಸುರೇಂದ್ರ ಕಾಂಬ್ಳೆ ಗುರುಗಳೇ ಹಾಗೂ ನನ್ನ ಬಾಲ್ಯದ ಗುರುಗಳು ಹಾಗೂ ನಮ್ಮ ಶಾಲೆಯ ಅಥವಾ ಹಿರೇಮನ್ನಾಪುರ ಶಾಲೆಯ ಮುಖ್ಯ ಗುರುಗಳಾದಂಥ ಎಸ್ ಸಿ ಕಡಿಮನಿ ಸರ್ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ದೊರಬಸಪ್ಪ ಬಂಡೆ ಸರ್ ಹಾಗೂ ಈ ಕಾರ್ಯಕ್ರಮವನ್ನು ಕುರಿತು ಆಶಯ ನುಡಿಯನ್ನು ನೀಡಿರ್ತಕ್ಕಂಥ ಮಾರ್ಗದರ್ಶಕರಾದ ಶ್ರೀ ಅಂಬ್ರೇಗೌಡ ಪಾಟೀಲ್ ಸರ್ ಅವರೇ ಮತ್ತು ಸನ್ಮಾನಿತ ಶಿಕ್ಷಕರೊಂದವೇ ಸರಸ್ವತಿಯ ಪುತ್ರರೇ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಆಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನನ್ನ ಅದು ಒಂದು ಸೌಭಾಗ್ಯ ಅನ್ಕೊಂತೀನಿ. ನೋಡ್ರಿ, ಯಾವುದೇ ಕತ್ತಲಲ್ಲಿ ಇರ್ತಕ್ಕಂಥವನ್ನ ಬೆಳಕಿಗೆ ತರುವುದು ಧರ್ಮ, ಹೊಟ್ಟೆ ಹಸಿದವನಿಗೆ ರೊಟ್ಟಿಯನ್ನ ಕೊಡುವುದು ಧರ್ಮ, ಬಾಯಾರಿಯದವನಿಗೆ ನೀರು ಉಳಿಸುವುದು ಧರ್ಮ, ಮತ್ತೊಬ್ಬರ ಕಷ್ಟಕ್ಕೆ ನೆರವಾಗುವುದು ಧರ್ಮ. ಅದು ಯಾವುದೇ ಮಂದಿರ ಮಸೀದಿ ಗುಡಿಗಳಲ್ಲಿಲ್ಲ, ಮನುಷ್ಯನ ನಿಷ್ಕಲ್ಮಶ ಮನಸ್ಸಿನಲ್ಲಿರುತ್ತದೆ. ಅದೇ ಒಂದು ಧರ್ಮ. ಅದು ಭಾರತೀಯ ಪರಂಪರೆ ಇಡೀ ಜಗತ್ತಿಗೆ ಕೊಟ್ಟಂತ ಶ್ರೇಷ್ಠ ಕೊಡುಗೆ ಅಂತ ಹೇಳ್ಬೋದು. ಅದು ಯಾವ ಬೇರೆ ಪರಂಪರೆ ಎಲ್ಲ ಬಂಧುಗಳೇ, ಅದು ಗುರು ಶಿಷ್ಯರ ಒಂದು ಪರಂಪರೆ ಅಂತ ಹೇಳ್ಬೋದು. ನೋಡ್ರಿ, ಬಹಳ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರ, ನಮ್ಮ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಯುವ ಮಿತ್ರರು ಹಿರಿಯರ ಮಾರ್ಗದರ್ಶನದೊಂದಿಗೆ ಊರು ಸಣ್ಣದಿರೋ ನಿಮ್ಮದು ಮನಸ್ಸು ಬಹಳ ದೊಡ್ಡದೈತಿ. ನೋಡ್ರಿ, ಹೇಳ್ತಾರ ನಮ್ಮ ಸಹಾಯ ಮಾಡಿದವ್ರನ್ನ ಮೆಟ್ಟಿಲತ್ತವ್ರನ್ನ ಯಾವತ್ತೂ ಕೂಡ ಮರಿಬಾರ್ದಂತ. ಅಂತ ಒಂದು ಭಾಗ್ಯವಂತರು ನೀವು, ಅಂತ ಒಂದು ಮನಸ್ಸು ಮಾಡಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಈಗ ನೋಡ್ರಿ, ಕಾಲಾಂತರದಲ್ಲಿ ಗುರುವಿನ ಸ್ಥಾನ ಸಾಮಾಜಿಕ ಪಲ್ಲಟ, ಮಾಹಿತಿ ತಂತ್ರಜ್ಞಾನದ ಒಂದು ಯುಗದಲ್ಲಿ ಗುರುವಿನ ಸ್ಥಾನ ಒಂದು ಹಂತದಲ್ಲಿ ಏನಾಗ್ತಿದೆ ಅಂದ್ರೆ, ಒಮ್ಮೆ ಮೇಲ್ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇರ್ತಕ್ಕಂಥ ಸಮಸ್ಯೆಗಳು ಇರಬಹುದು. ಬಟ್ ಗುರು ಪರಂಪರೆ ಅಂತಕ್ಕಂಥದ್ದು ಗುರುತಿಸಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಬಹಳ ಸ್ವಾಗತಾರ್ಹ. ಒಂದು ಕಡೆ ಮಹಾಜ್ಞಾನಿ ಅಲ್ಲಮ ಪ್ರಭು ಹೇಳ್ತಾನ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಹಾಗಲಿ ಮಾ ಪ್ರಸಾದವೆಂದೆನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಹಾಗಲಿ ಮಾ ಪ್ರಸಾದವೆಂದೆನೆಯ. ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜೇಂಕಿಸಿ ಬುದ್ಧಿಯ ಕಲಿಸಿದರೆ ಹಾಗಲಿ ಮಾ ಪ್ರಸಾದವೆಂದೆನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಹಾಗಲಿ ಮಾ ಪ್ರಸಾದವೆಂದೆನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆ. ಯಾವ ಒಂದು ಕೃತಯುಗದಲ್ಲಿ ಶಕ್ತಿ ಬಲಾಢ್ಯರಾಗಿರ್ತಕ್ಕಂಥ ರಾಜ ಮಹಾರಾಜರ ಕಾಲದಲ್ಲಿ ಗುರುಗಳು ಶಿಷ್ಯರಿಗೆ ಯಾವಾಗ ಉಪನಿಷತ್ತು ಇರ್ತಲ್ಲ, ಅವಾಗ ಗುರು ಹತ್ರನ ಹೋಗಿ ಶಿಷ್ಯ ಆ ಒಂದು ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಗೃಹಸ್ಥಾಶ್ರಮಕ್ಕೆ ಬರುವವರೆಗೂ ಕೂಡ ಅಲ್ಲಿ ಅವನು ಕಲಿತು ಬರ್ತಾ ಇದ್ದ. ನೆಕ್ಸ್ಟ್ ಏನಾಯ್ತು, ತ್ರೇತಾಯುಗ ಅಂತ ಬಂತು. ಅಲ್ಲಿ ಕೂಡ ಏನಾಯ್ತು, ಬೈದು ಬುದ್ಧಿ ಕಲಿಸಿದ್ರೆ ಅದನ್ನು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಿದ್ದ. ವ್ಯಾಪಾರ ಯುಗದಲ್ಲಿ ಅಂದ್ರ ಕೌರವ ಪಾಂಡವರು ಕೃಷ್ಣನ ಯುಗದಾಗ ಕೂಡ ಹೋಗಿ ಶಿಷ್ಯಂಗೆ ಜೇಂಕಿಸಿ ಅಂದ್ರ ಸ್ವಲ್ಪ ಬೈದ ತರ ಮಾಡಿದ್ರು ಕೂಡ ಮಹಾಪ್ರಸಾದ ಅಂದ್ರು. ಬಟ್ ಈಗ ಕಲಿಯುಗದಲ್ಲಿ ಗುರುವಿಗೆ ಏನಾಗಿದೆ, ಗುರುವೇ ಹೋಗಿ ಶಿಷ್ಯನಿಗೆ ವಂದಿಸಿ ಬುದ್ಧಿಯೇ ಕಲಿಸಿದೆ ಮಹಾಪ್ರಸಾದವಾಗಲಿ ಅಂತಕ್ಕ. ಅಂದ್ರ ಬದಲಾಗ್ತಿರ್ತಕ್ಕಂಥ ಸಾಮಾಜಿಕ ಕಾಲಘಟ್ಟಗಳಾಗಿರ್ಬೋದು, ಆಧುನಿಕತೆಯಾಗಿರ್ಬೋದು, ಪಾಶ್ಚಿಮಾತ್ಯದ ಅಂಧಾನುಕರಣ ಆಗಿರ್ಬೋದು, ಅದರ ಒಂದು ಇದರಿಂದಾಗಿ ಶಿಕ್ಷಣಿಕ ಮಟ್ಟ ಚೇಂಜ್ ಆಗಿರ್ಬೋದು. ಗುರುವನ್ನ
ಗೌರವಿಸುವಂತ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಬದಲಾವಣೆ ಇಲ್ಲ ಅಂತ ಹೇಳಬಹುದು. ಆಮೇಲೆ ಗುರುವಿನ ಬಗ್ಗೆ ಇನ್ನೆರಡು ಮಾತುಗಳನ್ನೇ ನಾನು ಪ್ರಾಸ್ತಾವಿಕ ಮುಗಿಸ್ತೇನೆ. ನೋಡಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಗುರುವಿನ ಮಾತನ್ನ ಮೀರಬಾರ್ದು. ನಮಗೆಲ್ಲ ಗೊತ್ತು, ಜಗತ್ತನ್ನಾಳ್ಬೇಕಂತ ಮೆಸಿಡೋನಿಯಾದ ದೊರೆ ಅರಿಸ್ಟಾಟಲ್ಗೆ ಒಂದು ಕನಸಿತ್ತು. ಅವನೇನ್ ಮಾಡಿದ್ದ, ಇಡೀ ಜಗತ್ತನ್ನ ಗೆದ್ದಿದ್ದ ಸಂಪತ್ಭರಿತವಾಗಿರ್ತಕ್ಕಂಥ ವೈಭವಪರವಾಗಿರ್ತಕ್ಕಂಥ ಸಾಂಸ್ಕೃತಿಕ ಮೇಲು ದರ್ಜೆಯಲ್ಲಿರ್ತಕ್ಕಂಥ ಭಾರತವನ್ನ ಗೆಲ್ಲೋದು ಅವನ ಕನಸಾಗಿತ್ತು. ಆಗ್ಬೇಕಾದ್ರೆ ರೋಮ್ ಸಾಮ್ರಾಜ್ಯದಾಗ ಅವನ ಗುರು ಭೇಟಿ ಆಗ್ತಾನ ಅರಿಸ್ಟಾಟಲ್. ನೋಡು ಅಲೆಕ್ಸಾಂಡರ್ ಹೋದಾಗ ಭೇಟಿ ಆದಾಗ ಗುರುಗಳಿಗೆ ವಂದಿಸಿ ಹೇಳ್ತಾನ, ನಾನೀಗ ಭಾರತವನ್ನ ಗೆಲ್ಲಬೇಕಂತ ಹೊಂಟಿದ್ದೀನಿ ಗುರುಗಳೇ, ನೀವು ಆಶೀರ್ವಾದ ಮಾಡ್ರಿ ಅಂತ. ಅವಾಗ ಗುರುಗಳು ಹೇಳ್ತಾರ, ನೀವು ಭಾರತಕ್ಕೆ ಹೋಗುವುದಾದರೆ ಕತ್ತಿಯನ್ನು ಹಿಡಿದುಕೊಂಡು ಹೋಗ್ಬೇಡ. ಕತ್ತಿಯನ್ನು ಹಿಡ್ಕೊಂಡು ಹೋದ್ರ ಅದು ನಿನ್ನ ಕತ್ತಸುತ್ತ. ನೀ ಭಾರತಕ್ಕೆ ಪ್ರೀತಿ ತೋರಿ ಹೋಗು, ಅವರು ಹೃದಯವಂತರು, ಭಾರತೀಯರನಿಗೆ ನೆಲೆ ಕೊಡ್ತಾರಂತ. ಬಟ್ ಅವನಿಗೆ ಇಡೀ ಜಗತ್ತ ಗೆಲ್ತಕ್ಕಂಥ ಅಹಂಕಾರ ಇತ್ತಲ್ಲ, ಹಂಗಾಗಿ ಅವನು ಕಡ್ಡಿಗೆ ಹಿಡ್ಕೊಂಡು ಹೋಗ್ತಾನ. ಬಂದು ಭಾರತದ ಪರಿಪೂರ್ಣ ಪರಿಸ್ಥಿತಿಗೆ ಏನಾಗುತ್ತಾ, ಅವನ ಸೈನಿಕರು ಹೊಂದಿಕೊಳ್ಳುವುದಿಲ್ಲ. ಹಂಗಾಗಿ ಜಗತ್ತನ್ನ ಗೆಲ್ಲಬೇಕಂತ ಕನಸಿಂದ ಬಂದಂತ ಅಲೆಕ್ಸಾಂಡರ್ ಭಾರತವನ್ನು ಅವಾಗ ಏನಾದಪ್ಪ ಇದರ ಅರ್ಥ ಅಂದ್ರ, ಚರಿತ್ರೆಯ ಕಾಲದಲ್ಲಿ ಅಲೆಕ್ಸಾಂಡರ್ ಭಾರತವನ್ನು ಗೆಲ್ಲಬೇಕು. ಗುರುವಿನ ಮಾತು ಕೇಳಿದ್ರ ಅವ್ನಿಗೇನೋ ಭಾರತದಲ್ಲಿ ನೆಲೆ ಇರ್ತೇನೋ, ಬಟ್ ಅವ್ನು ಏನು ಮಾಡ್ತಾನ, ಗುರುವಿನ ಮಾತನ್ನ ಕೇಳೋದಿಲ್ಲ. ಇಷ್ಟೇ ಅರ್ಥ, ನಾವೆಷ್ಟೋ ಮೇಲ್ಮಟ್ಟಕ್ಕೆ ಬೆಳೆಯಲ್ಲಿ ಕೂಡ, ಎಷ್ಟೇ ದೊಡ್ಡವರಾದರೂ ಕೂಡ ಗುರುವಿನ ಒಂದು ಮಾತನ್ನು ಮೀರಬಾರ್ದು, ಅವರ ಆದರ್ಶವನ್ನ ಪಾಲಿಸಬೇಕು ಅಂತಕ್ಕಂಥದ್ದು. ಆಮೇಲೆ ನಮಗೂ ಕೂಡ ಬೇರೆ ಮತ್ತು ನನ್ನ ಎರಡು ಕೂಡ ಓಡುವಂತೆ ಅದನ್ನು ಕಲಿಸಿರ್ತಕ್ಕಂಥ 4 ಜನ ಗುರುಗಳ ಗುರುಮಾತೆಯರು ಈ ಒಂದು ವೇದಿಕೆಯಿದ್ದಾರೆ. ಅವರಿಗೆ ವಂದಿಸುತ್ತ ಪುತ್ರರು ಪ್ರಾಸ್ತಾವಿಕವಾಗಿ ಮಾತಾಡಲು, ನಾನು ಅಣ್ಣನಾದರೂ ಕೂಡ ಪ್ರಾಸ್ತಾವಿಕವಾಗಿ ಅವರು ಮಾತಾಡಲು ಅವಕಾಶ ಕೊಟ್ಟಂತ ಅವರನ್ನ ಗುರು ಹಿರಿಯರು, ಯುವಕ ಮಿತ್ರರು ಅವರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಕಲಿಕೆಯ ವಿಚಾರದಲ್ಲಿ ಶಿಕ್ಷಕನಾಗಿ, ಸಾಧನೆಯ ಹಿಂದೆ ಜವಾಬ್ದಾರಿತ ರಕ್ಷಕನಾಗಿ, ಸಾಧಕರ ಗುರಿಯೆಂದೇ ಗುರುವಾಗಿ ನಿಂತಿರುವ ಗುರುವರರಿಗೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ಶಂಕರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಉದ್ಘಾಟನೆ